ಜಾಸ್ತಿ ಆಯಿತು ಅಂತ ಮರಗಳನ್ನು ಕಡಿಯುತ್ತಿದ್ದಾರಾ ಎಂದು ಹಿರಿಯ ನಟ ಜಗ್ಗೇಶ್ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಜಗ್ಗೇಶ್ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ದಯಮಾಡಿ ಇರುವ ಮರಗಳನ್ನು ಉಳಿಸುವ ಕೆಲಸ ಮೊದಲು ಮಾಡಿ ಎಂದು ಮನವಿ ಮಾಡಿದ್ದಾರೆ. ನಮ್ಮ ಬಡಾವಣೆಯ ಹೆಸರು ಕಾಡು ಮಲ್ಲೇಶ್ವರ, ಅರ್ಥಾತ್ ಮರಗಳ ಸಾಲಿನಿಂದ ಕೂಡಿದ ಪ್ರದೇಶ. ಆದರೆ ಇಂದು ಇಲ್ಲಿ ಮುಗಿಲೆತ್ತರದ ಮರಗಳನ್ನು ಕ್ಷುಲ್ಲಕ ಕಾರಣ ನೀಡಿ ಕರುಣೆ ಇಲ್ಲದೆ ಕಡಿಯುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾರು ನಿಲ್ಲಿಸಲು ಜಾಗ ಬೇಕಂತೆ, ಎಲೆ ಉದುರುತ್ತೆ ಅಂತೆ, ಕಂಬಳಿ ಹುಳು ಬರುತ್ತೆ ಅಂತ, ಮನೆಗೆ ಬಿಸಿಲು ಬೀಳುವುದಿಲ್ಲ ಅಂತ. ಇಂತಹ ಕಾರಣಗಳಿಗೆ ಯಾರಾದರೂ ಮನವಿ ಕೊಟ್ಟರೆ ಮರಗಳನ್ನು ಕಡಿದು ಬಿಡೋದಾ ಎಂದು ಪ್ರಶ್ನಿಸಿದ್ದಾರೆ. ನನ್ನ ಕಣ್ಣೆದುರೇ 9 ಮುಗಿಲೆತ್ತರದ ಮರಗಳನ್ನು ಕಡಿದಿದ್ದಾರೆ. ನಾನು 25 ವರ್ಷಗಳಿಂದ ಬೆಳೆಸಿರುವ 150 ಮರಗಳಿಗೂ ಕೊಡಲಿ ಬೀಳಲು ಪ್ರಯತ್ನವಾಗಿತ್ತು. ನಾನು ಪ್ರತಿಭಟಿಸಿ ಅದನ್ನು ತಡೆದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಅರಣ್ಯ ಇಲಾಖೆಗೆ ನೇರ ಸಲಹೆಯನ್ನು ನೀಡಿದ್ದಾರೆ. ಅಪಾಯದ ಮರಗಳನ್ನು ಮಾತ್ರ ಗುರುತಿಸಿ ರೆಂಬೆಗಳನ್ನು ಮಾತ್ರ ತೆಗೆಯಲು ಆದೇಶಿಸಿ. ಆದರೆ ಕೆಲವರು ಬಂದು ರೆಂಬೆಗಳ ಬದಲು ಇಡೀ ಮರವನ್ನೇ ತೆರವು ಮಾಡಿ ಹೋಗ್ತಾರೆ ಎಂದು ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಸೌದೆ ಬೆಲೆ ಹೆಚ್ಚಾಗ್ತಿದೆ, ಅದಕ್ಕೇನಾದರೂ ಚಂದದ ಮರಗಳನ್ನು ಕಡಿಯುತ್ತಿದ್ದಾರಾ ಗಮನಿಸಿ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಗ್ಗೇಶ್ ಅವರ ಈ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ.